23rd ಕ್ವಶನ್. ಇಲ್ಲಿ 2 ಕ್ವಶನ್ ಕೊಟ್ಟಿದ್ದಾರೆ, ಎರಡರಲ್ಲಿ ಯಾವ್ದಾದ್ರು ಒಂದು ಮಾಡ್ಬೇಕು. ಓಕೆ, ಸೊ ನಾನೇನ್ ಮಾಡ್ತೀನಿ, ಫಸ್ಟ್ ಈ ವಿಡಿಯೋ ಅಲ್ಲಿ ಮೇನ್ ಕ್ವಶನ್ ಮಾಡ್ತೀನಿ, 23rd ಮೇನ್ ಕ್ವಶನ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಕ್ವಶನ್ ಮಾಡ್ತೀನಿ. 23rd ಮೇನ್ ಕ್ವಶನ್ ಅಲ್ಲಿ ಅವ್ರು ಏನ್ ಕೊಟ್ಟಿದ್ದಾರೆ, ಸಾಲ್ವ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಈಕ್ವಲ್ ಟು 0 ಬೈ ದ ಮೆಥಡ್ ಆಫ್ ಫ್ಯಾಕ್ಟರೈಸೇಷನ್. ಫ್ಯಾಕ್ಟರೈಸೇಷನ್ ಮೆಥಡ್ ಇಂದ ಸಾಲ್ವ್ ಮಾಡ್ಬೇಕು. ಅವ್ರು ಕೊಟ್ರೆ ಈಕ್ವೇಶನ್ ಏನು, ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2 ಈಕ್ವಲ್ ಟು 0. ಓಕೆ, ಈಗ ನೀವು ನೋಡಿದ್ರೆ ನಾವ್ ಏನ್ ಮಾಡ್ಬೇಕು, ಫ್ಯಾಕ್ಟರೈಸೇಷನ್ ಮೆಥಡ್ ಅಂದ್ರೆ ಫಸ್ಟ್ ಮತ್ತೆ ಲಾಸ್ಟ್ ನಂಬರ್ ನ ಪ್ರಾಡಕ್ಟ್ ಅಂತ ತಗೋಬೇಕು. ಓಕೆ, ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ರಫ್ ಕಾಲಮ್ ತಗೊಂತೀನಿ. ಪ್ರಾಡಕ್ಟ್ ಬಂದ್ಬಿಟ್ಟು ಏನು, ಎಕ್ಸ್ ಸ್ಕ್ವೇರ್ ಇಂಟು 2. ಓಕೆ, ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಏನಿಲ್ಲ ಅಂದ್ರೆ ಪ್ಲಸ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 ಇಂಟು ಎಕ್ಸ್ ಸ್ಕ್ವೇರ್ 2x ಸ್ಕ್ವೇರ್. ಈಗ ಸಮ್ ಕಂಡಿಡ್ತೀನಿ. ಈಗ ಮಧ್ಯದಾಗಿರೋದೇನು ಸಮ್. ಓಕೆ, ಸಮ್ ಏನಿದೆ ಪ್ಲಸ್ 3x ಇದೆ. ಓಕೆ, ಈಗ ನಾವೇನ್ ಮಾಡ್ಬೇಕಂದ್ರೆ, ಓಕೆ, ಇಲ್ಲಿ ನಮ್ಗೆ ಏನ್ ಗೊತ್ತಾಯ್ತು ಅಂದ್ರೆ, ಪಿ ಅಂದ್ರೆ ಪ್ರಾಡಕ್ಟ್, ಪ್ರಾಡಕ್ಟ್ ಅಂದ್ರೆ ಮಲ್ಟಿಪ್ಲೈ, ಸಮ್. ಓಕೆ, ಎಸ್ ಅಂದ್ರೆ ಸಮ್. ಈಗ ನಮ್ಗೆ ಏನ್ ಮಾಡ್ಬೇಕಂದ್ರೆ, ನಾವ್ ಇವಾಗ 2 ನಂಬರ್ ಕಂಡಿಡ್ಬೇಕು. ಮಲ್ಟಿಪ್ಲೈ ಮಾಡಿದ್ರೆ 2 ಬರ್ಬೇಕು, ಆಡ್ ಮಾಡಿದ್ರೆ 3 ಬರ್ಬೇಕು. ಈಗ ನೀವು ನೋಡಿದ್ರೆ 2 1 ಜಾ 2, 2 ಪ್ಲಸ್ 1 3 ಬರುತ್ತೆ, ಹೌದಾ? ಓಕೆ, ಸೊ ಅದಕ್ಕೆ ಏನ್ ಬರ್ತೀನಿ, 2x 1x. ಈಗ ನೀವು ನೋಡಿದ್ರೆ ಮಲ್ಟಿಪ್ಲೈ ಮಾಡಿದ್ರೆ 2 1 ಜಾ 2, x ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್, ಮಲ್ಟಿಪ್ಲೈ ಮಾಡಿದ್ರೆ 2x ಸ್ಕ್ವೇರ್ ಬರ್ತಾ ಇದೆ, ಆಡ್ ಮಾಡಿದ್ರೆ 2x ಪ್ಲಸ್ 1x 3x ಬರ್ತಾ ಇದೆ. ಸೊ ಇವೆರಡು ನಂಬರ್ ಅಂತ ಗೊತ್ತಾಯ್ತು. ಈಗ ಸಿಮ್ ಇರೋ ಸೈನ್ ದೊಡ್ಡ ನಂಬರಿಗೆ ಕೊಟ್ಬಿಡ್ರಿ. ಆಮೇಲೆ ಪ್ರಾಡಕ್ಟ್ ಏನ್ ಬರ್ಬೇಕು, ಪ್ಲಸ್. ಇವ್ರು ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಪ್ಲಸ್ ಬರ್ಬೇಕು. ಪ್ಲಸ್ ಇಂಟು ಇಲ್ಲಿ ಪ್ಲಸ್ ಇದ್ರೆ ತಾನೆ ಪ್ಲಸ್ ಬರಕ್ ಚಾನ್ಸ್. ಸೊ ನಮ್ಗೆ ಏನ್ ಗೊತ್ತಾಯ್ತು, ಪ್ಲಸ್ 2x ಪ್ಲಸ್ 1x ತಗೋಬೇಕು. ಈಗ ಏನ್ ಮಾಡ್ರಿ, ಫಸ್ಟ್ ನಂಬರ್ ಆಸ್ ಇಟ್ ಈಸ್ ಬರೀರಿ. ಇದನ್ನ ಏನ್ ಮಾಡ್ರಿ, ಓಕೆ, ಸೆಕೆಂಡ್ ನಂಬರ್ ಇದ್ದಲ್ಲಿ ಬರ್ರಿ. ಓಕೆ, ಪ್ಲಸ್ 2x ಪ್ಲಸ್ 1x, ಲಾಸ್ಟ್ ನಂಬರ್ ಆಸ್ ಇಟ್ ಈಸ್ ಬರೀರಿ. ನೀವೇನಂತಂದ್ರೆ ಜಸ್ಟ್ ಈ ಮಿಡಲ್ ನಂಬರ್ ಇದೆಯಲ್ಲ, ಈ ಮಿಡಲ್ ನಂಬರ್ ನ ಸ್ಪ್ಲಿಟ್ ಮಾಡಿದಿರಿ ಅಷ್ಟೇ. ಓಕೆ, ನೀವು ಚೆಕ್ ಮಾಡಿದ್ರೆ 2x ಪ್ಲಸ್ 1x ಏನಾಗುತ್ತೆ, 3x ಆಗುತ್ತೆ. ಜಸ್ಟ್ ಅದನ್ನ ಸ್ಪ್ಲಿಟ್ ಮಾಡಿದೀವಿ. ಈಗ ನೆಕ್ಸ್ಟ್ ಏನ್ ಮಾಡ್ರಿ, ಇವರಿಬ್ರಲ್ಲಿ ಕಾಮನ್ ತೆಗೆದ್ರಿ, ಈಕ್ವಲ್ ಟು 0 ಇದೆ. ಈ ಕಾಮನ್ ತೆಗೆದ್ರೆ ಎಕ್ಸ್ ಕಾಮನ್ ತೆಗಿಬಹುದು. ಸೊ ಏನ್ ಉಳಿತು, x ಪ್ಲಸ್ 2 ಉಳಿತು. ಇಲ್ಲಿ x ಪ್ಲಸ್ 2 ಕಾಮನ್ ಬಂದಿದೆ ಅಂದ್ರೆ ಇಲ್ಲಿ ಕೂಡ x ಪ್ಲಸ್ 2 ಕಂಪಲ್ಸರಿ ಬರ್ಬೇಕು. ಓಕೆ, ಸೊ ನಮಗೆ ಇಲ್ಲಿ ಏನ್ ಬರ್ಬೇಕು, ಮಲ್ಟಿಪ್ಲೈ ಮಾಡಿದ್ರೆ 1x ಬರ್ಬೇಕು. ಇಲ್ಲಿ ಏನ್ ಬರ್ತೀನಿ ನಾನು, ಪ್ಲಸ್ 1 ಬರ್ದ್ರೆ, ಈಗ ನೀವು ಚೆಕ್ ಮಾಡ್ರಿ, ಪ್ಲಸ್ ಇಂಟು ಪ್ಲಸ್ ಪ್ಲಸ್. ಓಕೆ, ನೀವು ಚೆಕ್ ಮಾಡಿದ್ರೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 1 ಇಂಟು ಎಕ್ಸ್ 1x ಆಯ್ತು. ಆಮೇಲೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 1 ಇಂಟು 2 1 2 ಸ 2. ಸೊ ನಾವು ಬರ್ದಿರೋದು ಇವಾಗ ಕರೆಕ್ಟ್ ಐತೆ. ಮತ್ತೆ ಕಾಮನ್ ತೆಗಿಬೇಕು. ಓಕೆ, ಇವ್ರ ಏನ್ ಕಾಮನ್ ಇದೆ ಇವಾಗ, ಎಕ್ಸ್ ಪ್ಲಸ್ 2 ಕಾಮನ್ ಇದೆ. ಎಕ್ಸ್ ಪ್ಲಸ್ 2 ಕಾಮನ್ ತೆಗೆದ್ರೆ ಇಲ್ಲೇನ್ ಉಳಿತು, ಇಲ್ಲಿ ಎಕ್ಸ್ ಉಳಿತು, ಇಲ್ಲೇನ್ ಉಳಿತು, ಪ್ಲಸ್ 1 ಉಳಿತು, ಈಕ್ವಲ್ ಟು 0. ಈಗ ನೀವೇ ನೋಡ್ರಿ, ಈಗ ಅನ್ಕೊಳ್ಳೋಣ ಆನ್ಸರ್ 0 ಬರ್ಬೇಕಂತಂದ್ರೆ, ಓಕೆ, 2 ನಂಬರ್ ಇದೆ, ಆನ್ಸರ್ 0 ಬರ್ಬೇಕಂದ್ರೆ ಐದರ್ ಇವನಾದ್ರೂ 0 ಇರ್ಬೇಕು, ಇಲ್ಲ ಅಂತಂದ್ರೆ ಇವನಾದ್ರೂ 0 ಇರ್ಬೇಕು. ಅವಾಗ ತಾನೇ ಆನ್ಸರ್ 0 ಬರೋದು. ಸೊ ಅದಕ್ಕೆ ನಾವೇನ್ ತಗೊಂತೀವಿ, ಇಲ್ಲಿ ಒಂದು ಇವನಾದ್ರೂ 0 ಇರ್ಬೇಕು, ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0, ಆರ್ ಇವನಾದ್ರೂ 0 ಇರ್ಬೇಕು, ಎಕ್ಸ್ ಪ್ಲಸ್ 1 ಈಕ್ವಲ್ ಟು 0. ಈಗ ಪ್ಲಸ್ 2 ಹಾಕೊಂಡು ಹೋದ್ರೆ -2, ಎಕ್ಸ್ ಇಸ್ ಈಕ್ವಲ್ ಟು -2, ಆರ್ ಪ್ಲಸ್ 1 ಹಾಕೊಂಡು ಹೋದ್ರೆ -1. ಸೊ ಆನ್ಸರ್ ಬಂದ್ಬಿಟ್ಟು -2 ಆರ್ -1. ಇದು ಬಂದ್ಬಿಟ್ಟು ಇದ್ರ ಆನ್ಸರ್. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ ಅವ್ರು 2 ಸೆಟ್ ಬಿಟ್ಟಿದ್ದಾರೆ. ಓಕೆ, ಅವು 2 ಸೆಟ್ ನ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು, ಇಲ್ಲ ನ್ಯೂಸ್ ಪೇಪರ್ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.